ನೋಡಿ, ಕಾಂಗ್ರೆಸ್ನ ಒಳಗಡೆ ಇರ್ತಕ್ಕಂಥ ಶಾಸಕರುಗಳಿಗೆ ಗ್ಯಾರಂಟಿಯ ಬಗ್ಗೆ ವಿಶ್ವಾಸ ಇಲ್ಲ. ಅವು ಬೇಕಿಲ್ಲ ಅನ್ನೋದು ಇವತ್ತು ಒಬ್ಬರು ಹೇಳಿರ್ತಕ್ಕಂಥ ಮಾತಲ್ಲ, ಇದು CLPಯಲ್ಲಿ ಬಂದಿರತಕ್ಕಂಥ ಮಾತು. ಗ್ಯಾರಂಟಿಗಳ ಬಂದ ದಿನದಿಂದಲೂ ಕೂಡ ಗ್ಯಾರಂಟಿಗಳಿಂದ ಆರ್ಥಿಕ ವ್ಯವಸ್ಥೆ ಹಾಳಾಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ ಅಂಥೇಳಿ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ನವರೇ ಪದೇ 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 ಹೇಳ್ತಿದ್ದಾರೆ. ಮೊದಲು ಅವ್ರು ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಾರೆ. ಅಂದರೆ ಇವರು ಅದನ್ನು ಮಾಡಿದ್ದೇನಕ್ಕೆ ಅಂತಂದರೆ ಮತ ಬ್ಯಾಂಕ್ಗಾಗಿ ಓಟ್ಗಳನ್ನು ಸೆಳೆಯಬೇಕು, ಸುಳ್ಳುಗಳನ್ನು ಹೇಳಬೇಕು ಅಂತ. ಅದೇ ಕಾರಣಕ್ಕೆ ಇವತ್ತು ಮುಖ್ಯಮಂತ್ರಿಯವರೆಗೂ ಕೋರ್ಟಿಂದ ನೋಟಿಸ್ ಬಂದಿದೆ. ವೋಟ್ ಚೋರಿ ಮಾಡಿದ್ದಾರೆ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ನೋಟಿಸ್ ಬಂದಿದೆ. ಇದು ಒಂದು ರೀತಿಯ ವೋಟ್ ಚೋರಿನೇ. ಇವರು ಕಾಂಗ್ರೆಸ್ನವರು ವೋಟ್ ಚೋರಿ ಮಾಡೋದು ಅವರಿಗೆ ರಕ್ತದಲ್ಲೇ ಬಂದಿದೆ. ಶ್ರೀಮತಿ ಇಂದಿರಾ ಗಾಂಧಿಯವರಿಂದ ಹಿಡಿದು ಅಲಹಾಬಾದ್ ಕೋರ್ಟ್ ಆವತ್ತೇನೆ ಅವರು ವೋಟ್ ಚೋರಿಯಲ್ಲಿ ಗೆದ್ದಿದ್ದಾರೆ ಅಂತೇಳಿ ಆವತ್ತೇ ಆದೇಶ ಬಂದಿತ್ತು. ಅದರ ಪ್ರಯುಕ್ತವೇ ಈ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದ್ದು ಕಾಂಗ್ರೆಸ್, ಸೋನಿಯಾ ಗಾಂಧಿ, ಇಂದಿರಾ ಗಾಂಧಿಯವರು. ಆ ಕಾರಣದಿಂದ ವೋಟ್ ಚೋರಿ ಕಾಂಗ್ರೆಸ್ನ ಆಸ್ತಿಯ ಹೊರತು ಬೇರೆಯವರದಲ್ಲ. ಆದರೆ ಅದನ್ನು ಬೇರೆಯವರ ಮೇಲೆ ಗೂಬೆ ಕೂರಿಸಿ ಏನಾದರೂ ತಪ್ಪುದಾರಿಗಳಿಬೇಕು ಅಂದ್ಕೊಂಡಿದ್ರೆ ಅದು ಆಗೋದಿಲ್ಲ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೋರ್ಟು ಈಗಾಗಲೇ ನೋಟಿಸ್ಗಳನ್ನು ಜಾರಿ ಮಾಡಿದೆ. ಈಗ ಅನೇಕರಿಗೆ ಕೋರ್ಟ್ಗಳಿಂದ ಇತ್ತೀಚೆಗೆ ಇವತ್ತು HK ಪಾಟೀಲ್ರಿಗೂ ಒಂದು ನೋಟಿಸ್ ಬಂದ್ಬಿಟ್ಟಿದೆ. ಅವರ ಆಸ್ತಿ ಯಾವುದೋ ಕುಳಿತಿದ್ದಾರೆ, ಅದನ್ನು ಕೂಡ ತೆರವು ಮಾಡಿರಿ ಅಂತ ಮುಖ್ಯಮಂತ್ರಿಗಳಿಗೆ ಬಂದಾಯಿತು, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬಂದಾಯಿತು. ಮತ್ತು ಅವ್ರಿಗೇನು ಅನಿಸೋದೇ ಇಲ್ಲ, ದೇಶದ ಕಾನೂನನ್ನು ಎತ್ತಿ ಹಿಡಿಬೇಕು ಅನ್ನೋವಂಥ ಪ್ರಜ್ಞೆಯೂ ಇಲ್ಲ. ಅದಾದ ಮೇಲೆ ಇನ್ನೊಬ್ಬರು ಶಾಸಕರು, ಈಗ ಕೊಟ್ಟೂರು ಮಂಜುನಾಥ್ ಅಂತೇಳಿ ದಲಿತರ ಹೆಸರಿನಲ್ಲಿ ನಕಲಿ ಜಾತಿ ಪತ್ರವನ್ನು ಪಡ್ಕೊಂಡು ಅವರು ಕೋರ್ಟ್ಗಳಿಗೆ ಅಲಿತಿದ್ದಾರೆ. ಎಲ್ಲ ಕೋರ್ಟ್ಗಳಲ್ಲೂ ಅದನ್ನು ತಿರಸ್ಕಾರ ಮಾಡಿ ನೀವು ಪರಿಶಿಷ್ಟ ಜಾತಿ ಅಲ್ಲ ಅಂತೇಳಿದರೂ ಕೂಡ ಈ ಮಾನ್ಯ ಮುಖ್ಯಮಂತ್ರಿಗಳು ಅವರು ಶಾಸಕರಾಗಿರೋ ಕಾರಣ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ದಲಿತರಿಗೆ ಅನ್ಯಾಯ ಆಗಿದೆ. ಈ ಅಸ್ಪೃಶ್ಯರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಯಾರು ಸರ್ ಮಾಡಬೇಕು? ಮುಖ್ಯಮಂತ್ರಿಗಳು ಅವರನ್ನು ಯಾಕೆ ರಕ್ಷಣೆ ಮಾಡ್ತಿದ್ದಾರೆ? ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ? ಕಾನೂನು ಕ್ರಮ ಅವರ ಮೇಲೆ ಯಾಕೆ ಆಗಿಲ್ಲ? ಇಷ್ಟೊತ್ತಿಗಾಗಲೇ ಅರೆಸ್ಟ್ ಆಗಬೇಕಾಗಿತ್ತು. ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಅವ್ರ ಕೇಸು ಮೊನ್ನೆ ತಾನೇ ಬಿದ್ದೋಗಿದೆ.